ನಟ ಯಶ್ ಕುಟುಂಬಕ್ಕೆ ಇದೀಗ ಡೆಡ್ ಲೈನ್ ಅನ್ನ ನೀಡಲಾಗಿದೆ. 2 ತಿಂಗಳಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಹೈಕೋರ್ಟ್ನ ವಿಭಾಗೀಯ ಪೀಠ ಇದೀಗ ಆದೇಶವನ್ನ ಕೊಟ್ಟಿದೆ. ಬಾಡಿಗೆ ಮನೆ ವಿಚಾರದಲ್ಲಿ ಈ ಆದೇಶವನ್ನ ಇದೀಗ ಹೈಕೋರ್ಟ್ ಕೊಟ್ಟಿರೋದು. ನಟ ಯಶ್ ಕುಟುಂಬಕ್ಕೆ ಇದೀಗ ಹೈಕೋರ್ಟ್ ವಿಭಾಗೀಯ ಪೀಠ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಇನ್ನು 2 ತಿಂಗಳಲ್ಲಿ ನೀವು ಜಾಗ ಖಾಲಿ ಮಾಡಬೇಕು ಅಂದ್ರೆ ಆ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಹೈಕೋರ್ಟ್ನ ವಿಭಾಗೀಯ ಪೀಠ ಇದೀಗ ಆದೇಶವನ್ನ ಕೊಟ್ಟಿರೋದು. 6 ತಿಂಗಳಿಗೆ ಮನೆ ಬಾಡಿಗೆ ನಮ್ಗೆ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಯಶ್ ತಾಯಿ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ರು. ನಟ ಯಶ್ ಬಾಡಿಗೆ ಮನೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಯಶ್ ಕುಟುಂಬಕ್ಕೆ ಈ ಡೆಡ್ ಲೈನ್ ಅನ್ನ ಹೈಕೋರ್ಟ್ ಕೊಟ್ಟಿರೋದು. ಮನೆ ಖಾಲಿ ಮಾಡೋದಕ್ಕೆ ನಮ್ಗೆ ಮತ್ತೆ 2 ತಿಂಗಳು ಅವಕಾಶ ಕೊಡಿ, ಸಮಯ ಕೊಡಿ ಅಂತ ಕಾಲಾವಕಾಶವನ್ನ ಕೋರಿ ಅರ್ಜಿಯನ್ನ ಯಶ್ ತಾಯಿ ಹಾಕಿದ್ರು. ಇದೀಗ ಇನ್ನು 2 ತಿಂಗಳಲ್ಲಿ ನೀವು ಮನೆ ಖಾಲಿ ಮಾಡಬೇಕು ಅಂತ ಹೈಕೋರ್ಟ್ನ ವಿಭಾಗೀಯ ಪೀಠ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಇನ್ನು ಮನೆ ನಾವು ಹಾಸನದಲ್ಲಿ ಮಾಡ್ತಾ ಇದೀವಿ, ಮನೆ ನಿರ್ಮಾಣ ಆಗ್ತಾ ಇದೆ. ಸೊ ಹಾಸನಕ್ಕೆ ನಾವು ಕಂಪ್ಲೀಟ್ ಆಗಿ ಶಿಫ್ಟ್ ಆಗ್ಬಿಡ್ತೀವಿ. ನಿರ್ಮಾಣ ಕಾರ್ಯ ಮುಗಿಯೋದಕ್ಕೆ ನಮ್ಗೊಂದು 6 ತಿಂಗಳು ಬೇಕು. 6 ತಿಂಗಳಿಗೆ ನಮ್ಗೆ ಬಾಡಿಗೆ ಮನೆ ಹುಡ್ಕೋದಕ್ಕೆ ಕಷ್ಟ ಆಗ್ಬಿಡುತ್ತೆ. 6 ತಿಂಗಳು ಸಮಯವನ್ನ ಯಶ್ ತಾಯಿ ಪುಷ್ಪ ಪರ ವಕೀಲರು ಕೋರ್ಟ್ ನಲ್ಲಿ ಹೇಳಿದ್ರು, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಮನೆ ಮಾಲೀಕ 2 ತಿಂಗಳು ಕಾಲಾವಕಾಶಕ್ಕೆ ಸದ್ಯಕ್ಕೆ ಈಗ ಮನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಕೋರ್ಟ್ ಕೂಡ ಅದೇ ರೀತಿಯಾಗಿ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು, ಫೈನಲಿ ಈಗ ಮನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ, 2 ತಿಂಗಳು ಅವಕಾಶವನ್ನ ಕೊಡಬಹುದು ಅಂತ. ಹಾಗಾದ್ರೆ ಕೋರ್ಟ್ ನಲ್ಲಿ ಯಾವ ರೀತಿ ವಾದ ಪ್ರತಿವಾದ ಎಲ್ಲ ನಡೀತು, ಏನ್ ಆದೇಶ ಕೊಟ್ಟಿದೆ ಫೈನಲಿ ಹೈಕೋರ್ಟ್? ಖಂಡಿತ ನಟ ಯಶ್ ಮನೆ ವಿವಾದ ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇತ್ತು. ಅವರ ಮನೆಯನ್ನ ಖಾಲಿ ಮಾಡೋದಕ್ಕೆ ಮಾರ್ಚ್ 31ನೇ ತಾರೀಕಿನ ಡೆಡ್ ಲೈನ್ ಸಹ ಈ ಹಿಂದಿನ ಆದೇಶದಲ್ಲಿ ಹೈಕೋರ್ಟ್ ಕೊಟ್ಟಿತ್ತು. ಆದ್ರೆ ಅವ್ರ ಮನೆ ಖಾಲಿ ಮಾಡಿ ಸಡನ್ ಆಗಿ ನಾವು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಕಾಲಾವಕಾಶ ಕೊಡ್ಬೇಕು ಅಂತ ಹೇಳಿ ಯಶ್ ತಾಯಿ ಪುಷ್ಪ ಅವರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಹ ದಾಖಲು ಮಾಡಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ನ ವಿಭಾಗೀಯ ಪೀಠ ಇವತ್ತು ಮಹತ್ತರವಾದ ಆದೇಶವನ್ನು ಕೊಟ್ಟಿದೆ. ಅದರಲ್ಲಿ ಏನಂತಂದ್ರೆ ಇನ್ನು 6 ತಿಂಗಳ ಒಳಗಡೆ ನಾವು ಮನೆಯನ್ನ ಖಾಲಿ ಮಾಡ್ತೀವಿ ಅಂತ ಹೇಳಿ ಪುಷ್ಪ ಅವರು ಅರ್ಜಿ ಹಾಕಿದ್ರೆ ಹೈಕೋರ್ಟ್ 2 ತಿಂಗಳಲ್ಲಿ ಖಾಲಿ ಮಾಡ್ಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಮೇ 31 ಒಳಗಡೆ ನೀವು ಮನೆಯನ್ನ ಖಾಲಿ ಮಾಡಿ ವೈದ್ಯ ಮುನಿಪ್ರಸಾದ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿರೋದು. ಮತ್ತೆ ಇದೇ ವೇಳೆ ಪುಷ್ಪ ಅವರು ಸಹ ಕೆಲವು ಅಂಶಗಳನ್ನ ಹೈಕೋರ್ಟ್ ಮುಂದೆ ಸೂಚಿಸಿದ್ರು. ಅದೇನಂತಂದ್ರೆ ನಾವು ಹಾಸನದಲ್ಲಿ ಹೊಸ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ, ಆ ನಿರ್ಮಾಣ ಮಾಡ್ಬೇಕಾದ್ರೆ ಕಾರ್ಯ ಮುಗಿಯೋದಕ್ಕೆ ಇನ್ನೂ 6 ತಿಂಗಳು ಕಾಲಾವಕಾಶ ಬೇಕಾಗುತ್ತೆ. ಈ ನಡುವೆ ನಾವು ಬೇರೆ ಮನೆ ಮಾಡೋದಕ್ಕೂ ಸಹ ಕಷ್ಟ ಆಗುತ್ತೆ. ಆದ್ರಿಂದ 6 ತಿಂಗಳು ಇರೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಸಹ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಹೈಕೋರ್ಟ್ ಈ ಮನವಿಯನ್ನ ತಿರಸ್ಕಾರ ಮಾಡಿ ಮೇ 31 ಒಳಗಡೆ ನೀವು ಮನೆಯನ್ನ ಖಾಲಿ ಮಾಡ್ಬೇಕು ಅಂತ ಹೇಳಿ 2 ತಿಂಗಳ ಡೆಡ್ ಲೈನ್ ಅನ್ನ ಕೊಟ್ಟಿರೋದು. ಶರ್ಮಿತಾ, ಫೈನ್. ಅಂದ್ರೆ ಈಗ ಎಷ್ಟವ್ರ ತಾಯಿನೂ ಒಪ್ಕೊಂಡಿದ್ದಾರೆ. ಈಗ 6 ತಿಂಗಳು ಏನ್ ಟೈಮ್ ಬೇಕು ಅಂತ ಕೇಳಿದ್ರು, 2 ತಿಂಗಳಿಗೆ ಮನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಕೋರ್ಟ್ ಕೂಡ ಆದೇಶ ಕೊಟ್ಟಿರೋದ್ರಿಂದ ಯಶ್ ತಾಯಿ ಅಂದ್ರೆ ಅವ್ರ ಪರ ವಕೀಲರು ಏನ್ ಹೇಳಿದ್ದಾರೆ ಮುನಿರಾಜ್ ಇದಕ್ಕೆ? ಖಂಡಿತ ಹೈಕೋರ್ಟ್ ಸೂಚನೆ ಮೇರೆಗೆ ವೈದ್ಯರು ಸಹ ಒಪ್ಕೊಂಡಿದ್ದಾರೆ. ಮೇ 31 ಒಳಗಡೆ ಮನೆ ಖಾಲಿ ಮಾಡೋದ್ರೆ ನಮಗೂ ಸಹ ಸಮ್ಮತಿ ಇದೆ ಅಂತ ಹೇಳಿ ಮುನಿಪ್ರಸಾದ್ ಅವರು ಒಪ್ಕೊಂಡಿದ್ರು. ಮತ್ತೆ ಈ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಯಶ್ ತಾಯಿ ಸಹ ಒಪ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರೋದ್ರಿಂದ ಅದನ್ನ ಧಿಕಾರ ಮಾಡೋದಕ್ಕಾಗ್ಲಿ ಅಥವಾ ತಿರಸ್ಕಾರ ಮಾಡೋದಕ್ಕಾಗ್ಲಿ ಅವ್ರಿಗೆ ಆಗೋದಿಲ್ಲ. ಆದ್ರಿಂದ ಮೇ 31 ಒಳಗಡೆ ಬೆಂಗಳೂರಿನ ಕತ್ತರಗುಪ್ಪೆಯಲ್ಲಿರುವಂತಹ ಯಶ್ ಅವರು ಅವ್ರ ಮನೆಯನ್ನ ಖಾಲಿ ಮಾಡಿ ಅವ್ರಿಗೆ ಮುನಿಪ್ರಸಾದ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಆನಂತರ ಅವರು ಬೇರೆ ಮನೆಯನ್ನ ಮಾಡ್ಬೋದು ಅಥವಾ ಹಾಸನದಲ್ಲಿರುವ ಅವ್ರ ಮನೆಗೆ ಶಿಫ್ಟ್ ಆದ್ರೂ ಮಾಡ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಮತ್ತೆ ಈಗಾಗಲೇ ಈ ಬಗ್ಗೆ ಮುನಿಪ್ರಸಾದ್ ಅವರ ವಕೀಲರು ಸಹ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. 6 ತಿಂಗಳು ಕಾಲಾವಕಾಶ ಕೊಡೋದಕ್ಕೆ ಆಗೋದಿಲ್ಲ, ಈಗಾಗಲೇ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೀವಿ. ಮತ್ತೆ ಅವರು ಬಾಡಿಗೆ ಹಣವನ್ನು ಸಹ ಇನ್ನೊಂದು ವಿಚಾರ, ಈಗ ಮನೆ ಖಾಲಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಭಾಗೀಯ ಪೀಠ ಆದೇಶವನ್ನ ಕೊಟ್ಟಿದೆ. ಬಟ್ ಈಗ ಬಾಡಿಗೆ ವಿಚಾರವಾಗಿ ಏನಾದ್ರೂ ಪ್ರಸ್ತಾಪ ಆಯ್ತಾ ಇಲ್ಲಿ? ಯಾಕಂದ್ರೆ ಯಶ್ ಅವರು ಕೂಡ ಲಾಸ್ಟ್ ಟೈಮ್ ಹೇಳಿದ್ರು, ಈ ವಿವಾದ ಇಲ್ಲಿಗೆ ಬಿಟ್ಬಿಡಿ, ನಾವು ಅಡ್ವಾನ್ಸ್ ಅಂತ ಪೇ ಮಾಡಿದೀವಿ, ಅದ್ರ ಬಗ್ಗೆ ಓನರ್ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಣದ ವ್ಯವಹಾರನೇ ಇಲ್ಲ, ಅವರೇ ನಮಗೆ ವಾಪಸ್ ಕೊಡೋದಿದೆ ಅಂತ. ಆ ವಿಚಾರ ಏನಾದ್ರು ಪ್ರಸ್ತಾಪ ಆಗಿದೆಯಾ ಇಲ್ಲಿ? ಶರ್ಮಿತಾ, ಜನವರಿ ಒಳಗಡೆ ಸುಮಾರು 23 ಲಕ್ಷ ಹಣವನ್ನ ಯಶ್ ಅವರು ಮನೆ ಮಾಲೀಕರಿಗೆ ಕೊಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಜನವರಿ ಒಳಗಡೆ ಕೊಟ್ಬಿಟ್ಟು ನಂತರ ಮಾರ್ಚ್ ನಲ್ಲಿ ಮನೆಯನ್ನ ಖಾಲಿ ಮಾಡ್ಬೇಕು ಅಂತ ಹೇಳಿ ಸಹ ಆದೇಶವನ್ನು ಕೊಟ್ಟಿತ್ತು. ಆದ್ರೆ ಹಣವನ್ನ ಅವ್ರು ಇನ್ನೂ ಸಹ ಪೇ ಮಾಡೋದಕ್ಕೆ ಕೆಲವು ಸಮಯವನ್ನು ತೆಗೆದುಕೊಂಡಿದ್ರು. ಮತ್ತೆ ನಾವು ಆದಷ್ಟು ಬೇಗ ಮಾರ್ಚ್ 31 ಒಳಗೆ ಮನೆ ಖಾಲಿ ಮಾಡ್ತೀವಿ ಅಂತ ಸಹ ಹೇಳ್ಕೊಂಡಿದ್ರು. ಆದ್ರೆ ಇದೀಗ ದಿಢೀರನೆ ಮತ್ತೊಂದು ಅರ್ಜಿಯನ್ನು ಹಾಕಿ ನಾವು ಹೊಸ ಮನೆ ನಿರ್ಮಾಣ ಮಾಡ್ತಿರೋದ್ರಿಂದ ಅಲ್ಲಿ ನಮ್ಗೆ ಕಾಲಾವಕಾಶ ಬೇಕಾಗುತ್ತೆ. ಮತ್ತೆ ಇನ್ನೂ ನಿರ್ಮಾಣ ಹಂತದಲ್ಲಿ
ಇರೋದ್ರಿಂದ ಸುಮಾರು 6 ತಿಂಗಳು ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಒಂದು ಕಾಲಾವಕಾಶ ಕೇಳಿ ಒಂದು ಅರ್ಜಿಯನ್ನು ಸಹ ಹಾಕಿದ್ರು. ಆದ್ರಿಂದ ಇನ್ನು ಹಣ ಮತ್ತೆ ಬಾಕಿ ಇದೆ. ಅದೇ ರೀತಿ ಈ ಒಂದು ಮನೆ ಖಾಲಿ ಮಾಡೋದಕ್ಕೆ ಇನ್ನು ಕೆಲವು ಕಾಲ ಒಂದು ಸಮಯವನ್ನು ಕೋರಿದ್ರಿಂದ 2 ತಿಂಗಳವರೆಗೆ ಒಂದು ಹೈಕೋರ್ಟ್ ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ. ಮೇ 31 ಇದನ್ನೆಲ್ಲ ಸೆಟಲ್ಮೆಂಟ್ ಮಾಡಿ ಒಂದು ಮನೆಯನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಯಶ್ ಅವರ ಪರ ವಕೀಲರಿಗೆ ಒಂದು ಹೈಕೋರ್ಟ್ ಒಂದು ಸೂಚನೆಯನ್ನು ಸಹ ಕೊಟ್ಟಿರೋದು. ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.